ಸೇನಾಧೀಶರೇ, ಮಹಾಪ್ರಭು, ಏನು ಸಂಭ್ರಮವೋ ಮನದೊಳು, ಏನು ಸಂಭ್ರಮವೋ ಮನದೊಳು, ಏನು ಸಂಭ್ರಮವೋ ಮನದೊಳು, ಏನು ಸಂಭ್ರಮವೋ. ಏನು ಸಂಭ್ರಮವೋ ಮನದೊಳು, ಏನು ಸಂಭ್ರಮವೋ ಮನದೊಳು, ಏನು ಸಂಭ್ರಮವೋ. ಮಂತ್ರಿ, ಮಹಾಪ್ರಭು, ಸೇನಾಧೀಶರೇ, ಮಹಾಪ್ರಭು, ಸಾವಿರ ಜನ್ಮದ ಪುಣ್ಯದ ಫಲವು ಪೂರ್ಣ ಚಂದ್ರನು ಜನಿಸಿದನು. ಮಂತ್ರಿ, ಸೇನಾಧೀಶರೇ, ಮಹಾಪ್ರಭು, ಸಾವಿರ ಜನ್ಮದ ಪುಣ್ಯದ ಫಲವು ಪೂರ್ಣ ಚಂದ್ರನು ಜನಿಸಿದನು. ಸಾರ್ಥಕವಾಗಲಿ ಆತನ ಚರಿತ್ರೆ, ಸಾರ್ಥಕವಾಗಲಿ ಆತನ ಚರಿತ್ರೆ. ಏನು ಸಂಭ್ರಮವೋ ಮನದೊಳು, ಏನು ಸಂಭ್ರಮವೋ ಮನದೊಳು, ಏನು ಸಂಭ್ರಮವೋ. ಮಹಾಮಂತ್ರಿಗಳೇ, ಮಹಾಪ್ರಭು, ಮಹಾಂದಾತನ ವಿದ್ಯಾಭ್ಯಾಸವು ಮುಗಿಯಿತು. ನಮಗಾದರೂ ವೃದ್ಧಾಪ್ಯವು ಸಂಭವಿಸುತ್ತಿರುವುದು. ಆದ ಕಾರಣ ಕುಮಾರ ಮಹಾಂದಾತನಿಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ನಮ್ಮ ಶತಬಿಂದುವಿನ ಪುತ್ರಿಯಾದ ಬಿಂದುಮತಿಯೊಡನೆ ಆತನ ವಿವಾಹವನ್ನು ಮಾಡಬೇಕೆಂದು ನಿಶ್ಚಯಿಸಿರುವುದಕ್ಕೆ ನಿಮ್ಮ ಅಭಿಪ್ರಾಯವೇನು ಮಂತ್ರಿವರ್ಯ? ಮಹಾಪ್ರಭು, ತಮ್ಮ ಅಭಿಪ್ರಾಯವೇನೋ ಸಮಂಜಸವಾದದ್ದೇ. ಆದರೆ ಇದನ್ನು ಯುವರಾಜರಿಗೆ ತಿಳಿಸಿ ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದು ಸೂಕ್ತವೆಂದೇ ನನ್ನ ಭಾವನೆ. ಬಹಳ ಸಂತೋಷ, ಬಹಳ ಸಂತೋಷ. ಹಾಗಾದರೆ ಈಗಲೇ ಕುಮಾರ ಮಹಾಂದಾತನನ್ನು ಬರಮಾಡಿ. ಆಗಬಹುದು. ಅದು ಅಲ್ಲದೆ ಈ ಶುಭ ವಿಚಾರವನ್ನು ಶತಬಿಂದುವಿಗೆ ತಿಳಿಸಿ. ಬನ್ನಿ ಬಾವ. ನಾನೇ ಇಲ್ಲಿಗೆ ಬಂದಿದ್ದೇನೆ. ಬಹಳ ಸಂತೋಷ, ಬಹಳ ಸಂತೋಷ. ಕುಮಾರ ಮಹಾಂದಾತನು ಬರುವ ಸಮಯವಾಯಿತು. ಆತನು ಬಂದ ನಂತರ ಎಲ್ಲವೂ ಚರ್ಚೆಯಾಗುವುದು. ಆ ಪೀಠವನ್ನು ಅಲಂಕರಿಸಿ. ಆಗಬಹುದು ಬಾವ. ಯಾರಲ್ಲಿ? ಕುಮಾರ ಮಹಾಂದಾತನನ್ನು ಜಾಗ್ರತೆಯಾಗಿ ಬರಮಾಡಿ. ಪರಿ ಇದೇನು ಪಿತನೆ, ಕರೆಸಿದ ಪರಿ ಇದೇನು ಪಿತನೆ. ಪರಿ ಇದೇನು ಪಿತನೆ, ಕರೆಸಿದ ಪರಿ ಇದೇನು ಪಿತನೆ. ಭರತಿಯನ್ನನು ಕರೆಸಿದ ಪರಿಯನ್ನು ತ್ವರಿತದಿಂದಲೇ ಬೇವದು ಜನಕ. ಭರತಿಯನ್ನನು ಕರೆಸಿದ ಪರಿಯನ್ನು ತ್ವರಿತದಿಂದಲೇ ಬೇವದು ಜನಕ. ಗಿಳೆಯಾನ್ವಿತನೆ ಅರಹೆನ್ನೊಡನೆ, ಗಿಳೆಯಾನ್ವಿತನೆ ಅರಹೆನ್ನೊಡನೆ ಘನತೆಯಿಂದಲೇ ಬೇವದು ಜನಕ. ಘನತೆಯಿಂದಲೇ ಬೇವದು ಜನಕ. ಪರಿದೇನು ಪಿತನೆ, ಕರೆಸಿದ ಪರಿ ಇದೇನು ಪಿತನೆ, ಕರೆಸಿದ ಪರಿ ಇದೇನು ಪಿತನೆ. ಜನಕ ನಮಸ್ಕರಿಸುವುದು. ನಿನಗೆ ಮಂಗಳವಾಗಲಿ ಕುಮಾರ. ಜನಕ, ನನ್ನನ್ನು ಕರೆಸಿದ ವಿಚಾರವೇನು ಜನಕ? ಕುಮಾರ, ಜನಕ, ಈ ಪ್ರಜೆಗಳ ಅಪೇಕ್ಷೆಯಂತೆ ನಮ್ಮೆಲ್ಲರ ಹಿತದೃಷ್ಟಿಯಿಂದ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಪ್ರಾಜ್ಞರಾದ ನಾವೆಲ್ಲರೂ ನಿಶ್ಚಯಿಸಿರುವೆ ಕುಮಾರ. ಜನಕ, ಇಷ್ಟೊಂದು ಅಗಾಧವಾದ ಸಾಮ್ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ನಾನು ಅರ್ಹನೇ ಜನಕ? ಏಕೆ ಕುಮಾರ ಈ ಅನುಮಾನವು? ಜನಕ, ಈ ರಾಜಸೂತ್ರವನ್ನು ಹಿಡಿಯಬಲ್ಲ ಶಕ್ತಿ ಸಾಮರ್ಥ್ಯವು ಇನ್ನೂ ನಿಮ್ಮಲ್ಲಿದೆ ಜನಕ? ಇಲ್ಲ ಕುಮಾರ, ಇಲ್ಲ. ತೋಳಿನಲ್ಲಿ ಶಕ್ತಿಯು ಕುಗ್ಗುತ್ತಿರುವುದು, ಮನಸ್ಸಿನಲ್ಲಿ ಹುಮ್ಮಸ್ಸು ಹುಗ್ಗುತ್ತಿರುವುದು. ಆದ ಕಾರಣ ನೀನು ಈ ಜವಾಬ್ದಾರಿಯನ್ನು ಸ್ವೀಕರಿಸಲೇಬೇಕು. ನಮ್ಮೆಲ್ಲರ ಅಪೇಕ್ಷೆಯೂ ಕೂಡ. ಆಗಲಿ ಜನಕ, ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಯಂತೆ
ಸಂತೋಷದಿಂದಲೇ ಸ್ವೀಕರಿಸಿರು. ಸಂತೋಷವೇ ಜನಕ? ಬಹಳ ಸಂತೋಷ ಕುಮಾರ, ಬಹಳ ಸಂತೋಷ. ಹಾಗಲಿ ಕುಮಾರ, ಜನಕ. ಮತ್ತೊಂದು ವಿಚಾರ. ಹೇಳಿ ಜನಕ. ಕುಮಾರ, ನಿನಗೆ ವಿವಾಹವನ್ನು ಮಾಡಬೇಕೆಂದು ನಿಶ್ಚಯಿಸಿರುವೆವು. ಹೇಳು, ನನಗೆ ವಿವಾಹವೇ? ಹೌದು ಕುಮಾರ. ಜನಕ, ವಧು ಯಾರೆಂದು ಕೇಳಬಹುದೇ? ಅಗತ್ಯವಾಗಿ ಇದೋ ನೋಡು, ನಮ್ಮ ಸ್ನೇಹಿತನಾದ ಶತಬಿಂದುವಿನ ಪುತ್ರಿಯಾದ ಬಿಂದುಮತಿಯೇ ನಿನಗೆ ಸೂಕ್ತ ವಧುವೆಂದು ನಾವೆಲ್ಲರೂ ನಿಶ್ಚಯಿಸಿರುವೆವು. ಹಾಗಲಿ ಜನಕ, ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಯಂತೆ ಸಂತೋಷದಿಂದ ಸ್ವೀಕರಿಸುವುದು. ಸಂತೋಷವೇ ಜನಕ? ಬಹಳ ಸಂತೋಷ ಕುಮಾರ. ಭಾವ, ಭಾವ, ಈಗಲೇ ಹೋಗಿ ಲಗ್ನ ಕಾರ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಆಗಬಹುದು ಭಾವ, ನಾನಿನ್ನು ಹೋಗಿ ಬರುತ್ತೇನೆ. ಮಹಾಮಂತ್ರಿಗಳೇ, ಕುಮಾರ ಮಹಾಂದಾತನ ಪಟ್ಟಾಭಿಷೇಕವು ಬಹಳ ವಿಜೃಂಭಣೆಯಿಂದ ನಡೆಯಲಿ. ಎಲ್ಲಾದ್ರೂ ಹೋಗೋಣ ಅಂದ್ರೆ ಸಾಕು, ನನ್ಕಿಂತ ಮುಂಚೆನೆ ಬಂದು ರೆಡಿಯಾಗಿ ಕುಂತ್ಕೊಂಡ್ಬಿಡ್ತಾರೆ. ಆಹಾ, ಎಂತ ಮಕ್ಳು ಉಟ್ಬಿಟ್ಟವ್ರಿ, ನನಗೆ ಎಂತ ಮಕ್ಳು ಉಟ್ಬಿಟ್ಟವ್ರಿ. ಅಲ್ಲ, ಅಂದಾಗೆ ನಮ್ಮ ತಂದೆಯವ್ರಿಗೆ ಹೇಳಿದೆ, ನಾನು ಏನೋ ಉಪಹಾನ ಅದು ಇದು ಪುರೋಹಿತಿಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ತಂದೆ ತಾಯಿ ಜೊತೆಲೇ ಚೆನ್ನಾಗಿದ್ದೆ. ಆದರೆ ಆ ಮದುವೆ ಅಂತ ಮಾಡಿಸ್ಬಿಟ್ಟು ಒಂದು ಜೋಡು ಹಾಕ್ಬಿಟ್ರು. 3 ವರ್ಷ ಆದರೂ ಒಂದು ಮಕ್ಕಳಾಗಿಲ್ರಿ. ಏನು ಮಾಡೋದು ಅಂತ ಅಂದರೆ ನಮ್ಮ ತಾಯಿದೊಂದು ಕಾಟ. ಮನೇಲಿ ಪುತ್ರ ಸಂತಾನ ಇಲ್ಲ ಅಂತ ಅಂದರೆ ನಮಗೆ ವಾರಿಸು ಇಲ್ದಂಗೆ ಆಗ್ಬಿಡ್ತಾರಪ್ಪ, ಏನಾದರೂ ಮಾಡಿ ಮದುವೆ ಮಾಡಿಕೊಂಡು ನಮಗೆ ಮಕ್ಕಳಾಗಂಗೆ ಮಾಡು ಅಂತ ಅಂದ್ರು. ಆದ್ವು ನೋಡ್ರಿ, ಮಕ್ಕಳು ಯಾಕೆ ಹೇಳ್ತೀರಿ, ಅವ್ರ ಕಾಟ ತಡಿಲಾರ್ದೇನೆ ನಾನು ಸಾಕಾಗಿ ಹೋಗಿದ್ದೀನಿ. ಅವು ಎಲ್ಲಿ ಮಲ್ಕೋತಾವೋ, ಎಲ್ಲಿ ಉಂಟಾವೋ, ಯಾರ ತಾವು ಇರ್ತಾವೋ ದೇವ್ರಿಗೇ ಗೊತ್ತು. ಮನೆಗೆ ಹೋದಾಗ ಅಪ್ಪ ಅಂತ ಬರ್ತಾವ, ಆವಾಗಲೇ ಗೊತ್ತಾಗುತ್ತೆ ಇವು ನನ್ನ ಮಕ್ಕಳು ಅಂತ. ಅಂದ ಹಾಗೆ ನಮ್ಮ ಕಿವುಡು ಶಾಸ್ತ್ರಿಗಳು ಬರಲೇ ಇಲ್ವಲ್ಲ, ಹೊತ್ತು ಬಹಳ ಅರ್ಥ ಬಂತು. ತಿನ್ನಬೇಕು ಕಡುಬ, ತಿನ್ನಬೇಕು ಕಡುಬ, ಬೋಳತ್ತೆಯ ಕಾಳತ್ತೆಯ ಸೊಪ್ಪತ್ತೆಯ, ತಿನ್ನಬೇಕು ಕಡುಬ. ತಂಗಳ ತುಪ್ಪ ಕಾಯಿಸಿರಬೇಕು, ಗಂಗಳ ನಗಲೆ ಬೇಯಿಸಿರಬೇಕು. ತಂಗಳ ತುಪ್ಪ ಕಾಯಿಸಿರಬೇಕು, ಗಂಗಳ ನಗಲೆ ಬೇಯಿಸಿರಬೇಕು. ಮಂಗನಂದ ಕಣ್ಣರಳಿಸಿಕೊಂಡು, ಮಂಗನಂದ ಕಣ್ಣರಳಿಸಿಕೊಂಡು ತುಂಗಬೇಕು ಮಂಗಮ್ಮನ ಗಡಬ, ತಿನ್ನಬೇಕು ಕಡಬ. ಗೋರತ್ತೆಯ ಸುಪ್ಪತ್ತೆಯ ಕಾಲತ್ತೆಯ, ತಿನ್ನಬೇಕು ಕಡಬ ಕಡುಬ ಕಡುಬ. ಅಲ್ರಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಅಷ್ಟು ಗೊತ್ತಾಗ್ಲಿಲ್ವೇ ನನಗೆ? ಅವಳಿ ಜೋಳಿ ಮಕ್ಕಳು, ಅವಳಿ ಜೋಳಿ ಮಕ್ಕಳು ಅಂದೆ. ಅಲ್ಲ ರೀ, ನಾನು ಅದನ್ನ ಕೇಳಲಿಲ್ಲ. ಮತ್ತೆ ನೀವು ಇಷ್ಟೊತ್ತವರೆಗೂ ಎಲ್ಲಿಗೆ ಹೋಗಿದ್ರಿ? ಓಹೋ, ಹಾಗೆ ಹೇಳಿದ್ರು. ಅವಳಿ ಜೋಳಿ ಮಕ್ಕಳಲ್ಲಿ 2 ಗಂಡು ಮಕ್ಕಳೇನೆ. ತಾಯಿ ನಾಯಿ ತಿನ್ನ. ಅಲ್ಲ ರೀ, ಬರ್ರಿ ಹೇಳಿ, ನೀವು ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಅಂದೆ. ಅದನ್ನ ಹೇಳಕ್ಕೆ ಈ ತರ ಕೇಳ್ಬೇಕೆ? ನಾನು ಇನ್ನೂ ವಯಸ್ಸು ಅಷ್ಟೊಂದು ಆಗಿಲ್ಲ ರೀ, ಇನ್ನೂ ಮಕ್ಕಳು ಮಾಡಬಹುದು. ಸದ್ಯಕ್ಕೆ ಹೇಳಿದೆ, ಮುಂದೆ ನೋಡೋಣ. ಒಳ್ಳೆ ಕಿವುಡು ಸವಾಸ ಆಯ್ತಲ್ಲಪ್ಪ. ಅಯ್ಯಯ್ಯಯ್ಯಯ್ಯಯ್ಯಯ್ಯ. ಅಲ್ಲ ರೀ, ಇಷ್ಟೊತ್ತು ನೀವು ಎಲ್ಲಿಗೆ ಹೋಗಿದ್ರಿ ಅಂದೆ. ಅಲ್ಲ, ಅದು ಕಿವಿ ಹತ್ರ ಬಂದು ಹೇಳ್ಬೇಕಾ? ನನಗೇನು ಕಿವಿ ತೌಡು ಅಂತದ? ಕಿವುಡನ್ ಸವಾಸ ಇನ್ನೇನ್ ಮಾಡೋದು. ಬರ್ತಾ ಇದ್ನ ದಾರಿಲಿ, ಸ್ವಲ್ಪ ತಡ ಆಯ್ತು ಬರೋದು, ನಿಧಾನಕ್ಕೆ ಬಂದೆ ಅಷ್ಟೇ. ವಿಷಯ ಗೊತ್ತಿಲ್ಲ. ಏನ್ ಸಮಾಚಾರ? ಅಂದಂಗೆ ಹಾ. ಮಹಾನ್ ದಾತವ್ರದ್ದು ಹಾ. ಪಟ್ಟಾಭಿಷೇಕ ಅಲ್ಲ, ಅದ್ರ ಮುಹೂರ್ತವ ಓಹೋ, ಹೌದೇ? ಆಯ್ತೆ.
ಬಿಂದುಮತಿಗೂ ಬಿಂದುಮತಿಯವರೆಗೂ ಮಹಾಂದಾತರಿಗೂ ಅದಕ್ಕೆ ನಮ್ಗೆ ಬರ ಹೇಳಿದ್ದಾರೆ. ನಾವು ಹೋಗ್ಬೇಕು ಅಲ್ಲಿಗೆ. ಒಂಟಿ ಬ್ರಾಹ್ಮಣಿಗೆ ಹೋಗ್ಬಾರ್ದು, ಅದಕ್ಕೆ ಬರ ಹೇಳಿಬಿಟ್ಟಿದ್ದೀರಾ. ನಿಮ್ಗ ಕಾಯ್ತಾ ನಿಮ್ಗೊಂದು ದೊಡ್ಡ ನಮಸ್ಕಾರ. ಬನ್ನಿ 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 ಗುರುಗಳಿಗೆ ಹೋಗಣ್ವೆ, ವೇಳೆ ಆಗ್ಬಿಡುತ್ತೆ, ಭೋಜನ ಮುಗ್ದೋಗ್ಬಿಡುತ್ತೆ. ಹೌದು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದಲು ಹೊರಡುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದಲು ಹೊರಡುವೆವು. ಹಬ್ಬದ ಸಂತೆಗೆ ಹೂವಿನ ಕಾಯಿಗಳು, ಹಬ್ಬದ ಸಂತೆಗೆ ಹೂವಿನ ಕಾಯಿಗಳು, ದಪ ದಪದ ನಾರುಳ್ಳೆಗಳು ದಪದಾದರು ನೋಡುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದಲು ಹೊರಡುವೆವು. ವಧು ಹೀಗೆ ಬರಲಿ, ವಧು ಬಂದಿಲ್ವೇ, ವರನು ಹೀಗೆ ಬರಲಿ. ನಾವು ಹೀಗೆ ಬರಬೇಕು. ವರನು ಬಂದಾಯ್ತು, ವಧುವಿನಲ್ಲಿ ಬರಲಿಲ್ವೇ, ವೇಳೆ ಆಗ್ಬಿಡುತ್ತೆ, ಮುಹೂರ್ತ ಹೋಗ್ಬಿಡುತ್ತೆ. ಬಂದ್ರು 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 ಅಂತರ್ಪರದೆ ಅಂತರ್ಪರದೆ ಅದು ಕೊಡಿ. ಪುರೋಹಿತರೆ, ನಡೆಯಲಿ ಮಂಗಳ ಕಾರ್ಯ. ಆಗಬಹುದು ರಾಜೇಂದ್ರ. ಅಂತರ್ಪಟ ಹಿಡಿಯಬೇಕು. ಓಂ ಮೇಘಾನಾಥ ಗಣಪಟ ಘಾಲಾಪಟ ವರ್ಧತೆ ಜಂಬೂಗಸ್ಯ ಗಗಮಗೋ ಕಾಗೋಮಗೋ ಗೀಯತೆ ವಿದ್ಯೇವ ವರರಾಜ ಹಂಸಮಿಥುನ ಲೋಕತ್ರಯ ಭಾಜನಾ ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಅಂತರ್ಪಟ ತೆಗೆಯಬೇಕು. ವಧುವರರ ಕೈಲಿ ಹೂಮಾಲೆಯನ್ನು ಕೊಡಬೇಕು. ವಧು ವರನಿಗೆ, ವರನು ವಧುವಿಗೆ ಮಾಲೆಯನ್ನು ಧರಿಸಬೇಕು. ಕೊಡಿ. ಸುಂದರಾಂಗಿಗೆ ಪ್ರೇಮ ಭಾವದೊಳಿಂದು ಆರವ ಹಾಡುವೆ. ಸುಂದರಾಂಗಿಗೆ ಪ್ರೇಮ ಭಾವದೊಳಿಂದು ಆರವ ಹಾಡುವೆ. ಚಂದದಿಂದಲಿ ದೇಹ ಕಂಡಕ್ಕೆ, ಚಂದದಿಂದಲಿ ದೇಹ ಕಂಡಕ್ಕೆ ಪುಷ್ಪಮಾಲೆಯ ಹಾಕುವೆ, ಪುಷ್ಪಮಾಲೆಯ ಹಾಕುವೆ. ಸುಂದರಾಂಗಿಗೆ ಪ್ರೇಮ ಭಾವದೊಳಿಂದು ಆರವ ಸುಂದರಾಂಗನ ಪ್ರೇಮ ಭಾವಗಳಿಂದು ಮುದದಿಂದೊಲಿಸುವೆ. ಸುಂದರಾಂಗನ ಪ್ರೇಮ ಭಾವದೊಳಿಂದು ಮುದದಿಂದೊಲಿಸುವೆ. ಸುಂದರಾಂಗನ ಕಂಠದೇಹಕ್ಕೆ, ಸುಂದರಾಂಗನ ಕಂಠದೇಹಕ್ಕೆ ಪುಷ್ಪಮಾಲೆಯ ಹಾಕುವೆ. ಜನಕ ಮದುವೆ ಆಗೋಯ್ತು. ಬೆಳ್ಳೆದೆಲೆ ಸಮರ್ಪಯಾಮಿ, ತೆಂಗಿನಕಾಯಿ ಮರದಲ್ಲೇ ಸಮರ್ಪಯಾಮಿ, ಅಡಿಕೆಗಳು ಅಡಿಕೆ ಮರದಲ್ಲೇ ಸಮರ್ಪಯಾಮಿ, ಕುಳ್ತಿರೋಲ್ಲ ಸಮರ್ಪಯಾಮಿ, ತುಗುಡ್ಸೋಲ್ಲ ಸಮರ್ಪಯಾಮಿ. ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು. ಮದುವೆ ಮಾಡಿ ಎಲ್ಲಾರು ಊಟ ನಮಗೆ ದಕ್ಷಿಣ ಮಾಡ್ಕೊಂಡು ನಮಗೆ ದಕ್ಷಿಣೆ ಕೊಟ್ರೆ ನಮ್ಮ ಬಂದ ಕಾರ್ಯ ಪೂರ್ಣ ಆಯ್ತು. ಹೊರಟಿದ್ದೀವಿ. ಕೊಡ್ತಾರೆ ಭೋಜನವನ್ನು ಸ್ವೀಕರಿಸಿ ಬಹುಮಾನವನ್ನು ಪಡೆದುಕೊಂಡು ಹೊರಡುವರಾಗಿ. ಆಗ ಅಪ್ಪಣೆ. ಶಾಸ್ತ್ರಿಗಳೇ ತೆಗೆದುಕೊಳ್ಳಿ. ಗಟ್ಟಿ ಹಿಡ್ಕೊಳ್ಳಿ, ತಾಂಬೂಲ ಬಿದ್ದೋಗುತ್ತೆ. ಭಾವನವರೇ, ಭಾವನವರೇ, ಇಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ವಿಶ್ರಾಂತಿಯನ್ನು ಹೊಂದಿ ಹಾ. ಅನಂತರ ಪರಿವಾರ ಸಹಿತ ಆಗಬಹುದು. ಸರಸಿಜ ಸಂಭವ ಜಗದಿದಾತ ಸುರನರು ಸೇವಿದ ಸುರನರ ಪೂಜಿತ. ಸಾರ
ಸಕಲ ಚರ ಜೀವರಾಶಿಗಳಿಗೆಲ್ಲ ಲಿಖಿತ ಬರೆದರೆಂಬ ಮಾತ್ರಕ್ಕೆ ಅದನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ಎಂದ ಮೇಲೆ ನಿಮ್ಮನ್ನು ಪಡೆದ ನಾನೇ ಧನ್ಯಳು ಸ್ವಾಮಿ. ದೇವಿ, ನಿನ್ನ ಪ್ರಸನ್ನತೆಯಾದ ಕೂಡಲೇ ಸಪ್ತಸ್ವರಗಳು ನಾದಬ್ರಹ್ಮನ ಸಾಕ್ಷಾತ್ಕಾರದಿಂದ ಸಾಮವೇದವಾಗಿ ಆ ಮೃದುಮಧುರ ಸಂಗೀತ ಸುಧೆಯು ಈ ಸೃಷ್ಟಿಯನ್ನೇ ಆವರಿಸಿದೆ. ಭೋಗಕ್ಕೂ ತ್ಯಾಗಕ್ಕೂ ಭಕ್ತಿಗೂ ಮುಕ್ತಿಗೂ ಸರ್ವರಿಗೂ ಸೋಪಾನವಾಗಿದೆ. ಹೀಗಿರುವಲ್ಲಿ ನೀನೇ ಧನ್ಯಳಲ್ಲ ದೇವಿ. ಸ್ವಾಮಿ, ನಿಮ್ಮ ಈ ದಿವ್ಯವಾಣಿಯಿಂದ ಈ ವಾಗ್ದೇವಿಯ ಮನವು ಹರ್ಷವಾಯಿತು ಪ್ರಿಯ. ಹಾಗಾದರೆ ಪ್ರಾರಂಭವಾಗಲಿ ನಮ್ಮಿಬ್ಬರ ಸಂಗೀತ ಸುಧೆಯ ಗಾನನಾಟ್ಯಗಳು.
ಅದೋ ನೋಡು, ಸೃಷ್ಟಿಗೆ ಮೂಲ ಕಾರಣನಾದಂತಹ ಶ್ರೀಮನ್ನಾರಾಯಣನನ್ನೇ ತಿರಸ್ಕರಿಸಿ ವಿಧಿನಿಧಿಯರಿಬ್ಬರು ಕೋಪವೆಂಬ ವಿಷದ ಜ್ವಾಲೆಗೆ ಸಿಲುಕಿ ಈ ಬ್ರಹ್ಮಲೋಕಕ್ಕೆ ಬರುತ್ತಿರುವರು. ಬರಲಿ ಬರಲಿ, ಬಾದೇವಿ, ನಾವಿನ್ನು ಕುಳಿತುಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ. ನಮೋ ಬ್ರಹ್ಮದೇವ, ನಮೋ ನಮಃ. ಓಹೋ, ವಿಧಿನಿಧಿಯರು ಇಬ್ಬರು ಏಕಕಾಲದಲ್ಲಿ ಹಾಗಾದ ಮೇಲೆ ವಿಚಾರವು ಬಹಳ ಗಾಢವಾದಂತೆ ತೋರುತ್ತಿರುವುದು. ವಿಚಾರವಿಷ್ಟೇ ಹಂಸವಾಹನ, ವಿಚಾರವೇನೋ ಬಹಳ ಗಾಢವಾಗಿಯೇ ಇದೆ. ಹಾಗಾದ ಮೇಲೆ ಇಬ್ಬರು ಒಟ್ಟಿಗೆ ಬರಬೇಕಾದ್ದೇ ಅಲ್ಲವೇ ಲಕ್ಷ್ಮಿ? ಕ್ರೂರ ದೃಷ್ಟಿಯಿಂದ ಕಷ್ಟ ಕೊಡುವ ಈ ಶನಿ ಹೆಚ್ಚು, ವರಲಕ್ಷ್ಮಿ ಮಹಾಲಕ್ಷ್ಮಿ ಹೆಚ್ಚು. ಹೇಳು ಬ್ರಹ್ಮದೇವ. ವಿಚಾರವೇನೆಂದು ತಿಳಿದರೆ ತಾನೆ ಸರಾಗವೋ ಭಯಂಕರವೋ ಎಂಬುದನ್ನು ವಿಂಗಡಿಸುವುದು. ತಿಳಿಸುತ್ತೇನೆ ಬ್ರಹ್ಮದೇವ. ಜಗತ್ತಿನಲ್ಲಿ ಸಿರಿಯ ಮದವೇರಿ ಮಧಾಂಧರು ದುರಹಂಕಾರದಿಂದ ಮೆರೆಯುತ್ತಿರುವರು ಮಾನವರು. ನಾನು ಈ ವಿಚಾರವನ್ನು ಮಹಾಲಕ್ಷ್ಮಿ ಎಷ್ಟೇ ವಿಧವಾಗಿ ಹೇಳಿದರು ಮಾತಿ ನನಗೆ ವಿರುದ್ಧವಾಗಿ ನಿಂತಿರುವಳು. ಇದಕ್ಕೆ ಕಾರಣ ನೀನೇ ರವಿಸುತ್ತ. ಯಾವ ವಸ್ತುವನ್ನು ಎಲ್ಲಿ ಇಟ್ಟು ಪೋಷಿಸಬೇಕೋ ಅಷ್ಟೇ ಚೆನ್ನ, ಅಲ್ಲವೇ ಶ್ರೀದೇವಿ? ಸೃಷ್ಟಿ ಮಾಡಿದವರನ್ನು ರಕ್ಷಣೆ ಮಾಡಬಾರದೆಂಬುದೇ ನಿನ್ನ ಮಾತಿನ ಅರ್ಥ. ಚೇಚೆ, ಹಾಗಲ್ಲ ಲಕ್ಷ್ಮಿ. ಭಕ್ತಿ ಇದ್ದ ಕಡೆ ಭಗವಂತನ ವಾಸಸ್ಥಾನ, ಐಶ್ವರ್ಯ ಇದ್ದ ಕಡೆ ಸಂತೋಷ, ಆತ್ಮಸುಖ, ಉಲ್ಲಾಸ ತುಂಬಿ ತುಳುಕುತ್ತದೆ ಎಂಬ ಮಾತು ಜ್ಞಾಪಕಕ್ಕೆ ಬಂದಿತ್ತಷ್ಟೇ. ಬ್ರಹ್ಮದೇವ, ಇಂತಹ ಉಪಚಾರದ ಮಾತುಗಳಿಂದ ನಮ್ಮ ಪ್ರಶ್ನೆಗೆ ಉತ್ತರ ದೊರಕುವುದಿಲ್ಲ. ಹೇಳು, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಕುಪಿತನಾಗಬೇಡ ಕಲಿಪುರುಷ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ಭಾವಿಸಿದರೆ ಅಲ್ಲಿ ಹುಟ್ಟುವುದಿಲ್ಲವೇ ತಾರತಮ್ಯ? ಇದು ತಾರತಮ್ಯದ ಮಾತಲ್ಲ ಪಿತಾಮಹ. ಮತ್ತೇನು ಭಾನುಸುತ? ಹೆಚ್ಚು ಕಡಿಮೆ ಪ್ರಶ್ನೆ ಅಷ್ಟೇ ಹಂಸವಾಹನ. ಅದೇ ರವಿಸುತ, ನಿಮ್ಮನ್ನು ವಿಂಗಡಿಸಿದರಲೇ ತಾರತಮ್ಯವಲ್ಲವೇ? ಬ್ರಹ್ಮದೇವ, ನಿನ್ನ ಶಿರಸ್ಸುಗಳಲ್ಲಿ ಒಂದು ಶಿರಚ್ಛೇದನವಾದರೂ ಸರಿಯೇ. ನಮ್ಮ ಪ್ರಶ್ನೆಯು ನಿನಗೆ ದೊರಕುವಂತಿಲ್ಲ. ನಾನು ನಿನ್ನಿಂದ ನನಗೆ ನ್ಯಾಯ ದೊರಕದೆ ಹೋದರೆ ಏನಂತೆ? ನಾನು ಕೈಲಾಸಕ್ಕೆ ಹೋಗುತ್ತೇನೆ. ಪರಮೇಶ್ವರನಿಂದಲೇ ನಮಗೆ ನ್ಯಾಯ ದೊರಕುವುದು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಏನು? ಕೈಲಾಸಕ್ಕೆ? ನಡೆ ನಡೆ, ಕೈಲಾಸಕ್ಕೆ ಹೋಗೋಣ. ನಡೆ ಹೋಗೋಣ, ನಡೆ ಹೋಗೋಣ, ನಡೆ ಮಹಾಲಕ್ಷ್ಮಿ ಹೋಗೋಣ, ನಡೆ. ಈ ಬ್ರಹ್ಮ ಸಂಕಲ್ಪವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲವಾದರೂ ಈ ವಿಚಾರ ಆ ಕೈಲಾಸಪತಿಗೂ ತಿಳಿಯಲಿ. ಸಂತೋಷದಿಂದ ಹೋಗಿ ಬನ್ನಿ. ಶುಭವಸ್ತು. ದೇವಿ ಸ್ವಾಮಿ. ಲಲಿತಾ ಕಲೆಯ ಸವಿ ಮಾಧುರ್ಯದಿ ಲಲಿತಾ ಕಲೆಯ ಸವಿ ಮಾಧುರ್ಯದಿ ಗಾನ ನಾಟ್ಯದಲ್ಲಿ ತೇಲಿ ಹೋಗಿದೆ. ಗಾನ ನಾಟ್ಯದಲ್ಲಿ ತೇಲಿ ಹೋಗಿದೆ. ವಾಣಿಯೋ ವೇಳೆಯ ಜೇಂಕಾರ ಮಾಡುತ್ತಾ ವಾಣಿಯೋ ವೇಳೆಯ ಜೇಂಕಾರ
ಲಲಿತಾ ಕಲೆಯ ಸವಿ ಮಾಧುರ್ಯದಿ ಲಲಿತಾ ಕಲೆಯ ಸವಿ ಮಾಧುರ್ಯದಿ ಲಲಿತಾ ಕಲೆಯ ಸವಿ ಮಾಧುರ್ಯದಿ ಗಾನ ನಾಟ್ಯದಲ್ಲಿ ತೇಲಿ ಓಡಿದೆ ಗಾನ ನಾಟ್ಯದಲ್ಲಿ ತೇಲಿ ಓಡಿದೆ ವಾಣಿಯು ಕಾರ ಮಾಡುತ್ತ ವಾಣಿಯು ಕಾರ ಮಾಡುತ್ತ ತಟರಾಜನಾದಿನ ಭವ್ಯರಂಗ ಚತುರಂಗಚಾರದಿ ದೇವಿ ತಟರಾಜನಾದಿನ ಭವ್ಯರಂಗ ಚತುರಂಗಚಾರದಿ ನಾಟ್ಯ ಗಾನವನ ಚಾರನೆ ನಾಟ್ಯ ಗಾನವನ ಸಾಧನೆ ನಾಟ್ಯ ಗಾನವನ ಅನುರಾಗ ದೇವಿಯೇ ಈ ಪ್ರಿಯತಮನ ಸ್ವಾಗತ ದೇವಿ ಅನುರಾಗ ದೇವಿಯೇ ಈ ಪ್ರಿಯತಮನ ಸ್ವಾಗತ ನನ್ನೊಲವಿನ ಹೂಮಾಲೆ ಅನುರಾಗ ದೇವಿಯೇ ಈ ಪ್ರಿಯತಮನ
ಭಾಷೆ ನ ಬಲ್ಲೆ ಬಲ್ಲೆ ಅದು ಪ್ರಣಯದ ಕರೆಯೋಲೆ ನನ್ನ ಕಣ್ಣ ಭಾಷೆ ನ ಬಲ್ಲೆ ಬಲ್ಲೆ ಅದು ಪ್ರಣಯದ ತಂದು ಮೋಹಗೊಂಡು ನಿನ್ನಂದಕ್ಕೆ ಕೆರಳಾದೆ ನಿನ್ನ ಕಂಡು ಮೋಹಗೊಂಡು ನಿನ್ನಂದಕ್ಕೆ ಸೆರಳಾದೆ ಯೌವನದ ಹಿರಿಯೊಳಗ ಬೆಸುಗೆಯ ರಾಗವಿದು ಯೌವನದ ಮನಸ್ಸುಗಳ ಬೆಸುಗೆಯ ರಾಗವಿದು ಸುಂದರಿಗೆ ಸುರಕಿನ್ನರಿಗೆ ನನ್ನೊಲವಿನ ನನ್ನೊಲವಿನ ಕವಿತೆಯಿದು ದೇವಿ ಪ್ರಾಣೇಶ್ವರ ಅನು ಈ ಸುಂದರಿಗೆ ಸುರ ಸುಂದರಿಗೆ ನನ್ನೊಲವಿನ ಕವಿತೆಯಿದು ನನ್ನೊಲವಿನ ಕವಿತೆಯಿದು ಅನುರಾಗ ದೇವಿಯೇ ಪ್ರಿಯತಮನ ಸ್ವರೂಪ. ರಾಗ ದೇವಿಯೇ ಪ್ರಿಯತಮನ ಸ್ವರೂಪ. ನನ್ನ ಬದುಕಿನಲ್ಲಿ ಪ್ರಿಯ ನಿನ್ನೆಸರೆ ಎಂದೆಂದೂ ಅಂಕಿತ. ದೇವಿ, ಪ್ರಾಣೇಶ್ವರ ಈ ವನದೇವತೆಯು ತನ್ನ ಸೌಂದರ್ಯವನ್ನು ಈ ಉದ್ಯಾನವನದಲ್ಲಿರಿಸಿ ವಿಹರಿಸುವರ ಮನದ ಕೊಳೆಯನ್ನು ಸಂತೋಷದ ಹಾದಿಗೆ ಹೊರಡಿಸುತ್ತಿದ್ದಾಳೆ ಅಲ್ಲವೇ ದೇವಿ? ನಿಜ ಸ್ವಾಮಿ. ಈ ತರಲತೆಗಳು ಹಾಗೂ ಗಿಳಿಕೋಗಿಲೆಗಳು ಇದೆಲ್ಲವನ್ನು ಕೂಡಿರುವ ಈ ಪರಿಸರವು ಎಷ್ಟೊಂದು ವರ್ಣರಂಜಿತವಾಗಿರುವುದು ಅಲ್ಲವೇ ಸ್ವಾಮಿ? ಹೌದು ದೇವಿ. ದೇವಿ, ಸ್ವಾಮಿ, ಈ ಸಂತೋಷದ ಕಾಲದಲ್ಲಿ ನಿನ್ನ ಪ್ರೇಮಾರಾಧನೆಯನ್ನು ಪಡೆಯಬೇಕೆಂದೇ ಆಸೆ ಆಗುತ್ತದೆ ದೇವಿ. ಬಾಯನ್ನ ಚೆಲುವೆ ಆಹಾ, ಸೇರೆನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದ ದೇವಿ. ಬಾಯನ್ನ ಚೆಲುವೆ ಸೇರೆನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ ಓ, ಆಡೋಣ ಬಾರ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ ಮೈ ದೇವಿ. ಹಿಂದೆ ಕೊಯ್ಲು ಹೊಸದಾಗಿದೆ ಯೌವನದ ಬಾರಕ್ಕೆ ತೂಗಾಡಿದೆ ಹಿಂದೆ ಕೊಯ್ಲು ಹೊಸದಾಗಿದೆ ಯೌವನದ ಬಾರಕ್ಕೆ ತೂಗಾಡಿದೆ ಈ ರಾತ್ರಿ ನಮ್ಮ ವಶವಾಗಿದೆ ಈ ರಾತ್ರಿ ನಮ್ಮ ವಶವಾಗಿದೆ ಬೆರೆಯೋಣ ಬಾರೆ ಮಧು ಮಂಚಗೆ ಆಹಾ, ದೇವಿ. ಸ್ವಾಮಿ,
ಕೈಯೋಣ ಬಾರೆ ಮಧು ಮಂಚಗೆ ಮರ್ಯಾದ ಮೂಡಲಿ ಆ ಚಂದ್ರ ಕಂಡು ಈ ಗೋಡಿಯ ಮರ್ಯಾದ ಮೂಡಲಿ ಬೇರೆಯವ ನೋಟವನ ನೋಡನೆ ಬೇರೆಯವ ನೋಟವನ ನೋಡನೆ ನಿನ್ನಂದವನ್ನೇ ನಾನೋಡಿದೆ ದೇವಿ ನಿನ್ನಂದವನ್ನೇ ನಾನೋಡಿದೆ ಹೌದು ದೇವಿ ನವಲವೇ ಯುಗವಂದು ಕೆಡವಾಗಿದೆ ಆಡೋಣ ಆಕಾಶಾರೆ ಮೈ ಮನಸು ಒಂದಾಗಿದೆ ಮೈ ಮನಸು ಒಂದಾಗಿದೆ ಮೈ ಮನಸು ಒಂದಾಗಿದೆ
ಪ್ರಾಣೇಶ್ವರಿ. ನೀಲಿ ಬಾನಿನ ಚಂದ್ರ ನೀಲಿ ಬಾನಿನ ದೇವಿ, ಸ್ವಾಮಿ, ಪ್ರೇಮವೆಂದರೆ ಸುಖವಿರಬೇಕು. ಸುಖವಿದ್ದ ಮೇಲೆ ಅದನ್ನು ಸವಿಯಬೇಕು. ಆಹಾ, ಅದನ್ನು ಸವಿದ ಮೇಲೆ ದೇವಿ, ಪ್ರೇಮ ಜೀವಿಗಳಿಬ್ಬರು ಹೀಗೆ ಒಂದಾಗಬೇಕು ಅಲ್ಲವೇ ದೇವಿ? ಪ್ರಾಣೇಶ್ವರ, ಈ ನಿಮ್ಮ ಒಗಟಿನ ಮಾತುಗಳು ರುಚಿಯಾದ ಪಾಕದ ಭೋಜನದಂತಾಯಿತು ಸ್ವಾಮಿ. ಈ ನಿನ್ನ ಸ್ವಾಮಿ, ದೇವಿ, ಸುಂದರಿ ಸುರ ಸುಂದರಿ ನವಭಾವದ ಕಿನ್ನರಿ, ಓ ಲೋಕದತಿ ಸುಂದರಿ, ಓ ಲೋಕದತಿ ಸುಂದರಿ. ಆಹಾ, ಸುಂದರಿ
ದೇವಿ ನಡೆ ಸ್ವಾಮಿ ನಡೆ ಅರಮನೆಗೆ ಹೋಗೋಣವೇ? ಹಾಗೆ ಆಗಲಿ ಸ್ವಾಮಿ.